ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ಈಗ ಅದೃಷ್ಟ ರತ್ನಗಳ ಬಗ್ಗೆ ತಿಳ್ಕೊಳ್ಳೋಣ. ಅಥವಾ ರತ್ನಗಳು, ಈಗ ರತ್ನಗಳು ಧಾರಣೆ ಮಾಡೋವಾಗ ಏನಕ್ಕೋಸ್ಕರ ಮಾಡ್ತಾ ಇದೀವಿ, ನಮ್ಮ ಅವಶ್ಯಕತೆ ಏನಿದೆ ಅಂತ ಫಸ್ಟ್ ತಿಳ್ಕೊಬೇಕಲ್ವಾ. ಪೂರ್ವ ಪುಣ್ಯ ಆಕ್ಟಿವೇಟ್ ಆಗುತ್ತೆ, ಭಾಗ್ಯ ಅದೃಷ್ಟ ಒಂದು ಆಕ್ಟಿವೇಟ್ ಮಾಡೋದಾಗುತ್ತೆ. ಅಂದ್ರೆ ನಿಮಗೆ ಅದು ಕಾರಣ ಕಾರ್ಯ ಸಂಬಂಧ, ಯಾವ ಒಂದು ಕಾರಣ ಬೇಕಾಗಿರುತ್ತೆ. ಒಂದು ಸಂಬಂಧ ಕ್ರಿಯೇಟ್ ಮಾಡಿದಾಗ ಆ ಕಾರಣ ಅದು ಕಾರ್ಯರೂಪಕ್ಕೆ ಬರುತ್ತೆ. ಈಗ ನಮ್ಮ ಅವಶ್ಯಕತೆ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಇಟ್ಕೊಳ್ಳಿ. ಆಗ ಕಾರಕ ಯಾರು ಬರ್ತಾನೆ? ಸೂರ್ಯ ಬರ್ತಾನೆ. ಆತ್ಮಕಾರಕ, ಜನರಲಿ ಕಾರಕ ಸೂರ್ಯ ಆತ್ಮಕ್ಕೆ. ಸೊ ಆತ್ಮಕಾರಕ ಅಂದ್ರೆ ನಿಮಗೆ ಇಮ್ಯುನಿಟಿ ಸ್ಟ್ರಾಂಗ್ ಆಗಿರಬೇಕು, ಲೀಡರ್ಶಿಪ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಅಂದ್ರೆ ರೂಬಿಗೆ ಹೋಗ್ಬೋದು. ರೂಬಿಗೆ ಆಲ್ಟರ್ನೇಟ್ ಯಾವುದು? ಗಾರ್ನೆಟ್. ಸೊ ನೀವು ರೂಬಿ ಕಾಸ್ಟ್ಲಿ ಬೀಳ್ತಾ ಇದೆ, ನನಗೆ ಅದು ದುಬಾರಿ ಆಗ್ತಾ ಇದೆ ಅಂದ್ರೆ ನೀವು ಆಲ್ಟರ್ನೇಟಿವ್ ಗಾರ್ನೆಟ್ ಕೂಡ ಹಾಕೋಬಹುದು. ಈಗ ಎರಡನೇದು ಜನರಲಿ ಕಾರಕ, ಎರಡನೇದು ಬಂದಾಗ ಸಮೃದ್ಧಿ, ಪುತ್ರ ಕಾರಕ, ಆರೋಗ್ಯಕ್ಕೆ ಕಾರಕ, ನೆಮ್ಮದಿ ಕಾರಕ, ಇದೆಲ್ಲ ತಗೊಂಡಾಗ ಗುರು ಬರುತ್ತೆ. ಎಲ್ಲೋ ಸಫೇದ್ ಅಥವಾ ಕನಕ ಪುಷ್ಪರಾಗ, ಇದು ನಿಮ್ಮ ರತ್ನಗಳನ್ನ ಕಾರಕ. ನಿಮ್ಗೆ ಯಾವುದು ನಿಮ್ಗೆ ಅವಶ್ಯಕತೆ ಇದೆ ಅಂದ್ರೆ ನೀವು ಯಾವ ತರ ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ರಾಶಿ ಗೊತ್ತಿಲ್ಲ ಅಂದಾಗ ಈ ತರ ಉಪಯೋಗಿಸ್ಕೋಬಹುದು ನೀವು. ಈಗ ಸಮೃದ್ಧಿಗೆ ಕಾರಕ ಯಾರು? ಪುತ್ರ ಕಾರಕ ಯಾರು? ನೆಮ್ಮದಿಗೆ ಕಾರಕ ಯಾರು? ಗುರು ಆಗ್ತಾನೆ. ಕನಕ ಪುಷ್ಪರಾಗ ಅಥವಾ ಎಲ್ಲೋ ಸಫೇರು. ಇದಕ್ಕೆ ಆಲ್ಟರ್ನೇಟಿವ್, ಅದು ದುಬಾರಿ ಆಯಿತು ಅಂದ್ರೆ ಆಲ್ಟರ್ನೇಟಿವ್ ಯಾವ್ದು ಬರುತ್ತೆ? ಸಿಟ್ರಿನ್ ಬರುತ್ತೆ. ಈಗ ನೆಕ್ಸ್ಟ್ ಬರೋಣ, ಸಾಮರಸ್ಯ. ಗಂಡ ಹೆಂಡತಿ ಸಾಮರಸ್ಯ ಬೇಕು, ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಬೇಕು, ಹಣಕಾಸು ಹೆಚ್ಚಾಗಬೇಕು. ಇದಕ್ಕೆ ನಮ್ಗೇನೋ ಡೈಮಂಡ್, ವಜ್ರ. ಬಟ್ ಇವಾಗ ನಮಗೆ ದುಬಾರಿ ಆಯಿತು, ಅದು ಕೆಲವ್ರಿಗೆ ಬರಲ್ಲ ಅಂದಾಗ ಆಲ್ಟರ್ನೇಟಿವ್ ಯಾವ್ದು ಬರುತ್ತೆ? ಜಿರ್ಕಾನ್ ಅಂತ ಬರುತ್ತೆ. ಸೊ ನೀವು ಜಿರ್ಕಾನ್ನ ಉಪಯೋಗಿಸ್ಕೋಬೋದಾಗುತ್ತೆ. ನೆಕ್ಸ್ಟ್ ಪ್ರಾರ್ಥೃಕಾರಕ, ಭೂಮಿ ಕಾರಕ. ಅಣ್ಣ ತಮ್ಮಂದ್ರಿಗೆ, ಧೈರ್ಯಕ್ಕೆ, ಪ್ರಾಪರ್ಟಿಗೆ, ಭೂಮಿಗೆ, ಇದಕ್ಕೆಲ್ಲ ಸಂಬಂಧಪಟ್ಟಿದ್ಯಾರು? ಪೂಜಾ, ಮಾರ್ಸು. ಈಗ ರೆಡ್ ಕೋರಲ್ಗೆ ಹೋಗ್ಬೇಕು, ಮಾಣಿಕ್ಯ. ಅದು ನಮ್ಮ ಕಾಸ್ಟ್ಲಿ ಬೀಳ್ತಾ ಇದೆ ಅಂದ್ರೆ ಆಲ್ಟರ್ನೇಟಿವ್ ಯಾವ್ದು ಹೋಗ್ತೀರಾ? ಜಾಸ್ಪರ್. ರೆಡ್ ಜಾಸ್ಪರ್ಗೆ ಸ್ವಲ್ಪ ಇರೋದ್ರಲ್ಲಿ ಕಮ್ಮಿ, ಅದನ್ನಾದ್ರೂ ಯೂಸ್ ಮಾಡ್ಕೋಬಹುದು. ಇವಾಗ ನಂತರ ನಾವು ಯೋಚನೆ ಮಾಡಿದಾಗ ಕರ್ಮಕಾರಕ, ಕೆಲಸದಲ್ಲಿ ಸ್ಟೆಬಿಲಿಟಿ ಬೇಕು, ಅಥವಾ ನಿಮ್ಮ ಕೆಲಸದವರು ನಿಮ್ಗೆ ಸಹಾಯಕ್ಕೆ ಕರೆಕ್ಟ್ ಟೈಮಿಗೆ ಬರಬೇಕು, ನೀವು ಕೆಲಸದಲ್ಲಿ ನೆಮ್ಮದಿ ಇರಬೇಕು, ಆಫೀಸಲ್ಲಿ ನೆಮ್ಮದಿ ಇರಬೇಕು. ಇದಕ್ಕೆ ನಾವೇನ್ ಮಾಡ್ತೀವಿ? ಬ್ಲೂ ಸಫೈರ್, ನೀಲ. ಮತ್ತೆ ನಾವು ಅದಕ್ಕೆ ಆಲ್ಟರ್ನೇಟಿವ್ ಯೋಚನೆ ಮಾಡಿದಾಗ ಅದು ನಮ್ಮ ದುಬಾರಿ ಬೀಳ್ತಿದೆ ಅಂದಾಗ ನಾವು ಯೋಚನೆ ಮಾಡೋದು ಅಮೆಥಿಸ್ಟ್. ಸೊ ಅದಕ್ಕೆ ರಿಲೇಟಿವ್ಲಿ ಅಮೆಥಿಸ್ಟ್ನ ನೀವು ಶನಿಗೆ ಕರ್ಮಕಾರಕ ಆಗಿರೋದ್ರಿಂದ ಅಮೆಥಿಸ್ಟ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದಾಗ ನಾವು ಯಾವ ಕಲ್ತ್ಕೋತೀವಿ? ರಾಹುಕೇತುಗೆ. ರಾಹುಕೇತುಗೆ ಈಗ ಒಂದು ಗೋಮೇಧ, ರಾಹುಗೆ, ಕೇತುಗೆ ವೈಡೂರ್ಯ ಬರುತ್ತೆ. ಇವಾಗ ನಾವು ಗೋಮೇಧಕ್ಕೆ ಆಲ್ಟರ್ನೇಟಿವ್ ಯಾವ್ದು ಯೋಚನೆ ಮಾಡ್ತಾ ಇರ್ತೀವಿ? ಟೈಗರ್ ಐ. ನೆಕ್ಸ್ಟ್ ಕೇತುವು ಕೂಡ ಬ್ಲ್ಯಾಕ್ ಟೈಗರ್ ಐ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬುಧ, ಸಮೃದ್ಧಿಗೆ ಕಾರಕ, ಮಾತುಕತೆ, ಕಮ್ಯುನಿಕೇಶನ್ನು, ಫೈನಾನ್ಸು, ಬ್ಯಾಂಕಿಂಗು, ನೆಟ್ವರ್ಕಿಂಗು, ಸೋಷಿಯಲ್ ನೆಟ್ವರ್ಕಿಂಗು, ಇದೆಲ್ಲದಕ್ಕೂ ಕಾರಕ ಆಗ್ತಾನೆ ಬುಧ, ಕಾರಕ ಆಗ್ತಾನೆ. ಸೊ ಹಾಗಾಗಿ ಪಚ್ಚೆ, ಎಮಿರಾಲ್ಡ್ ಬರುತ್ತೆ. ಸೊ ನಮ್ಗೆ ಎಮಿರಾಲ್ಡ್ಗೆ ಆಲ್ಟರ್ನೇಟಿವ್ ಯಾವ್ದು ಯೂಸ್ ಮಾಡ್ತೀವಿ? ಅದರಲ್ಲಿ ಗ್ರೀನ್ ಓನೆಕ್ಸ್ ಬರುತ್ತೆ. ಸೊ ಇದಕ್ಕೆ ನೀವು ಅದನ್ನ ನೋಡ್ಕೋಬಹುದು. ಈಗ ಚಂದ್ರ ಮನೋಕಾರಕ, ತಾಯಿಗೆ ಕಾರಕ. ಈಗ ನಾವು ಕಾಲಪುರುಷ ಕುಂಡಲಿ ನೋಡಿದ್ರೆ 4ನೇ ಮನೆ ಸ್ಥಿರತೆಗೆ ಕಾರಣ, ತಾಯಿಗೆ ಕಾರಣ. ಮನಸ್ಸು ಇಂಪಾರ್ಟೆಂಟ್ ಎಲ್ಲದಕ್ಕೂ ಬರುತ್ತೆ. ಯಾಕಂದ್ರೆ ನೀವು ಏನೇ ಡಿಸಿಷನ್ ತಗೊಂಡ್ರು ಮಾನಸಿಕವಾಗಿ ಯೋಚನೆ ಮಾಡಿ ತಗೊಳೋದು. ಈ ಸ್ಥಿರತೆಗೆ ನಾವು ರತ್ನಗಳು ಯಾವ್ದು ನೋಡ್ತೀವಿ? ಮುತ್ತು ನೋಡ್ತೀವಿ. 4th ಹೌಸ್ ರೆಪ್ರೆಸೆಂಟ್. ಇವಾಗ ಜನರಲಿ 4th ಹೌಸ್ ಚಂದ್ರ ಬರುತ್ತೆ. ಹಾಗಾಗಿ ಮುತ್ತಿಗೆ ಆಲ್ಟರ್ನೇಟಿವ್ ಯಾವ ರತ್ನ ಬರುತ್ತೆ? ಮುತ್ತಿಗೆ ಆಲ್ಟರ್ನೇಟಿವ್ ಇರುತ್ತೆ ಮೂನ್ ಸ್ಟೋನ್ ಅಂತ ಬರುತ್ತೆ. ಸೊ ಮೂನ್ ಸ್ಟೋನ್ ನ ನೀವು ಆಯ್ಕೆ ಮಾಡ್ಕೋಬಹುದು. ಮುತ್ತು ನಿಮಗೆ ದುಬಾರಿ ಬೀಳ್ತಿದೆ ಅಂತ. ಈಗ ನಾವು ಯಾವ್ಯಾವ್ದು ಕಾರಕ, ಗ್ರಹಗಳ ಕಾರಕಕ್ಕೆ ಸಂಬಂಧಪಟ್ಟಿದ್ದು ತಗೊಂಡ್ವಿ. ಈಗ ಎರಡನೇದು ನೋಡೋಣ. ಎರಡನೇದು ನಿಮ್ಮ ಲಗ್ನ. ಈಗ ಡೇಟ್ ಆಫ್ ಬರ್ತ್ ಇದೆ, ನಿಮ್ದು ಕುಂಡ್ಲಿ ಇದೆ ನಮ್ಮ ಹತ್ರ. ನಿಮ್ಮ ಲಗ್ನದಿಂದ ಯಾರ್ಯಾರು ಯಾವ್ಯಾವ ಅಧಿಪತಿ ಎಲ್ಲೆಲ್ಲಿ ಕೂತಿದ್ದಾರೆ ಅದ್ರ ನೋಡಿ ರತ್ನ ಹೇಳೋದ್ರಿಂದ ನಿಮ್ಗೆ ಇನ್ನೂ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಈಗ ನಾವು ನೋಡಿ 2ನೇ ಮನೆ ಅಧಿಪತಿ ತಗೊಳ್ಳೋಣ. 2ನೇ ಮನೆ ಅಧಿಪತಿ, 10ನೇ ಮನೆ ಅಧಿಪತಿ, 11ನೇ ಅಧಿಪತಿ ಪ್ರೊಫೆಷನಲ್ಲಿ ಹಣಕಾಸು, ಇನ್ಕಮ್ಮು, ಇದನ್ನ ಸ್ಟೆಬಿಲಿಟಿ ಕೊಡುತ್ತೆ, ಎನ್ಹೆನ್ಸ್ ಮಾಡುತ್ತೆ. ಸೊ 2ನೇ ಮನೆ ಅಧಿಪತಿ ಆಗಲಿ 10, 11ನೇ ಮನೆ ಅಧಿಪತಿದ್ದು ನೀವು ರತ್ನಗಳನ್ನ ಧಾರಣೆ ಮಾಡೋದ್ರಿಂದ. ಈಗ ಆರೋಗ್ಯ ಬೇಕು ನಮಗೆ, ಒಂದು ಲಗ್ನಾಧಿಪತಿದು ಪೂರ್ವ ಪುಣ್ಯ, ಭಾಗ್ಯಾಧಿಪತಿ ರತ್ನಗಳನ್ನ ಧಾರಣೆ ಮಾಡೋದ್ರಿಂದ ಆರೋಗ್ಯ ಅಭಿವೃದ್ಧಿ ಆಗುತ್ತೆ. ಪೂರ್ವ ಪುಣ್ಯ ಆಕ್ಟಿವೇಟ್. 9ನೇ ಮನೆ ಜನರಲಿ ನಾವು ಭಾಗ್ಯಸ್ಥಾನ ಎಲ್ಲರಿಗೂ. ಆ ಭಾಗ್ಯಾಧಿಪತಿ ಈಗ ನೀವು ಮೇಷ ಲಗ್ನದವರಾದ್ರೆ 9ನೇ ಮನೆ ಅಧಿಪತಿ ಯಾರಾಗ್ತಾನೆ? ಗುರು ಆಗ್ತಾನೆ. ಸೊ ಅವ್ರಿಗೆ ಅದೃಷ್ಟಗಳು ಎನ್ಹೆನ್ಸ್ ಮಾಡಕ್ಕೆ ನಾವು ಕನಕ ಪುಷ್ಪರಾಗನೋ ಸಿಟ್ರಿನೋ ಧಾರಣೆ ಮಾಡಿ ಅಂತೀವಿ. ಈಗ ಅಟ್ಲೀಸ್ಟ್ ನಾವು ಕನಕ ಪುಷ್ಪರಾಗ ನೀವು ಉಂಗುರದ ರೂಪದೊಳಗೂ ಧಾರಣೆ ಮಾಡಿ ಅಕಸ್ಮಾತ್ ಆಗಿಲ್ಲ ಅನ್ಕೊಳ್ಳಿ, ಆವಾಗ ನೀವು ಸಿಟ್ರಿನ್ ಬರುತ್ತೆ. ಈ ತರ ಬ್ರೇಸ್ಲೆಟ್ ಸಿಟ್ರಿನ್ ಹಾಕೋಬಹುದು. ಎರಡನೇ ತರ ನೋಡ್ತೀವಿ, ಹಣಕಾಸು, ಫೈನಾನ್ಸು ಅಥವಾ ಸಮಾಜದಲ್ಲಿ ಗೌರವ, ಇದೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ನಮ್ಗೆ ಏನು ಯೋಚನೆ ಬರುತ್ತೆ? 2ನೇ ಮನೆ ಅಧಿಪತಿ
ಈಗ ಮೇಷಲಗ್ನದ ಹೋದ್ರೆ ತಗೊಂಡ್ರೆ 2ನೇ ಮನೆ ಅಧಿಪತಿ ಶುಕ್ರ ಆಗ್ತಾನೆ, 7ನೇ ಮನೆ ಅಧಿಪತಿನೂ ಶುಕ್ರ ಆಗ್ತಾನೆ. ಸೊ ನಾವೇನ್ ಮಾಡ್ತೀವಿ, ವಜ್ರ ಸಡನ್ ಆಗಿ ವಜ್ರ ಧಾರಣೆ ಮಾಡಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಆಲ್ಟರ್ನೇಟಿವ್ ಜಿರ್ಕಾನ್ ಧಾರಣೆ ಮಾಡಿ ಜಿರ್ಕಾನ್ ಧಾರಣೆ ಮಾಡಿ ಏನಾದರೂ ಆಕ್ಟಿವೇಟ್ ಆಗೋದಿದ್ರೆ ಆಮೇಲೆ ನಾವು ನಿಧಾನಕ್ಕೆ ವಜ್ರಕ್ಕೆ ರತ್ನ ತಗೊಳ್ಳಿ ಅಂತ ಹೇಳ್ತೀವಿ. ಈಗ ನೆಕ್ಸ್ಟ್ ನಮಗೆ ಈ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಆಗ 2, 7ನೇ ಮನೆ ಅಧಿಪತಿ ನೋಡ್ತೀವಿ. ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ವಿನ್ ಆಗಬೇಕು ಅಥವಾ ಸ್ಪೋರ್ಟ್ಸ್ ಅಲ್ಲಿ ವಿನ್ ಆಗಬೇಕು, 6, 11ನೇ ಮನೆ ಅಧಿಪತಿ ನೋಡ್ತೀವಿ. ಅಥವಾ ಎಜುಕೇಶನ್, ಈಗ ಎಜುಕೇಶನ್ ನನಗೆ ನಿಧಾನ ಆಗ್ತದೆ, ಎಜುಕೇಶನ್ ಅಲ್ಲಿ ನನಗೆ ಕಾನ್ಸಂಟ್ರೇಷನ್ ಬೇಕು, ಎಜುಕೇಶನ್ ಅಲ್ಲಿ ಅಭಿವೃದ್ಧಿ ಬೇಕು, 5ನೇ ಮನೆ ಅಧಿಪತಿದು ಕಲ್ಲು ಧಾರಣೆ ಮಾಡಿ ಅಂತೀವಿ. ಈಗ ಎಕ್ಸಾಂಪಲ್, ಮಕ್ಕಳು ಆಗೋದು ಡಿಲೇ ಆಗ್ತಿದೆ ಅಥವಾ ಮಕ್ಕಳಿಂದ ನನಗೆ ನೆಮ್ಮದಿ ಇಲ್ಲ, ಮಕ್ಕಳಿಂದ ನನಗೆ ಟೈಮ್ಗೆ ಕೆಲಸ ಆಗ್ತಾ ಇಲ್ಲ ಅಂದಾಗ ಪಂಚಮಾಧಿಪತಿದು ರತ್ನಗಳನ್ನ ಧಾರಣೆ ಮಾಡಕ್ಕೆ ಹೇಳ್ತೀವಿ. ಈಗ ಅದೇ ತರ ಈಗ ಅಧಿಪತಿಗಳು ಲಗ್ನದಿಂದ ನೋಡಿ ಹೇಳ್ತಾ ಇದೀವಿ. ಈಗ ನೆಕ್ಸ್ಟ್ ದಶಾಕ್ ಬರೋಣ. ದಶ ಯಾವ್ದು ನಡೀತಿದೆ, ಆ ದಶ ಫೇವರಬಲ್ ಆಗಿ ಇದೆಯಾ ಅಂದ್ರೆ ಅರ್ಥ 2ನೇ ಮನೆ, 7ನೇ ಮನೆ, 9ನೇ ಮನೆ, 5ನೇ ಮನೆ, 11ನೇ ಮನೆ ಇದೆಯಾ. ಈಗ ನಿಮ್ಗೆ ಹಣಕಾಸುದೇ ಚಿಂತೆ ಆಗಿದ್ರೆ ನಾವು 5, 9ನ್ನ ಹಾಕೊಳ್ಳಿ ಅಂತ ಹೇಳಕ್ ಹೋಗಲ್ಲ, ಅದೇ ರಿಕ್ವೈರ್ಮೆಂಟ್. ಇವಾಗ ನಮ್ಮ ಆಲೋಚನೆ ಚಿಂತೆಗಳು ನಮ್ಗೆ ಹಣಕಾಸು ಬೇಕು ಅಂದ್ರೆ 2 ಮತ್ತು 10, 11ನೇ ಮನೆ ಹೇಳ್ತೀವಿ, ಇದನ್ನ ಧಾರಣೆ ಮಾಡಿ ಅಂತ. ಶತ್ರುಗಳ ಮೇಲೆ ವಿಜಯ ಬೇಕು ಅಂದ್ರೆ 6ನೇ ಮನೆ, 11ನೇ ಮನೆ ನೋಡ್ತೀವಿ. ಈಗ ನೀವೇ ಅಸ್ಟ್ರಾಲಜರ್ ಅನ್ಕೊಳ್ಳಿ, ಅಥವಾ ನೀವು ಅಡ್ವೊಕೇಟು ಅಥವಾ ಯಾವುದೇ ಕಮಿಷನ್ ಬೇಸಿಸು ಅಥವಾ ಮಾರ್ಕೆಟಿಂಗ್ ಅಲ್ಲಿ ಇದ್ದೀರಾ ಅಂದ್ರೆ ಅರ್ಥ ಆಪೋಸಿಟ್ ಪಾರ್ಟಿಯಿಂದ ದುಡ್ಡು ಬರ್ಬೇಕಂದ್ರೆ 7ನೇ ಮನೆಗೆ 2ನೇ ಮನೆ ಆಗುತ್ತೆ, 8ನೇ ಮನೆ. ಆಗ ನಾವು 8ನೇ ಮನೆ ಹೇಳ್ತೀವಿ. ಆಗ 8ನೇ ಮನೆ ಧಾರಣೆ ಮಾಡಬಹುದು, ಏನು ತೊಂದರೆ ಆಗಲ್ಲ. ಯಾಕಂದ್ರೆ ನಿಮ್ಗೆ ಬರ್ತಾ ಇರೋದೇ ಇನ್ಕಮ್ ಬರ್ತಾ ಇರೋದೇ ಆಪೋಸಿಟ್ ಪಾರ್ಟಿಯ ಹಣಕಾಸಿಂದ. ಸೊ ಹಾಗಾಗಿ 8th ಲಾರ್ಡ್ದು ಸ್ಟೋನ್ನ ಧಾರಣೆ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಯಾವುದು ಬರುತ್ತಲ್ಲ, ನೆಕ್ಸ್ಟ್ ಬರೋ ಎಪಿಸೋಡಲ್ಲಿ ಅಥವಾ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಾನು ಯಾವ ದಿನ ಹಾಕೋಬೇಕು, ಯಾವ ರೀತಿ ಹಾಕೋಬೇಕು, ಬಲಗೈ ಹಾಕೊಂಡ್ರೆ ಒಳ್ಳೆಯದಾ, ಎಡಗೈ ಹಾಕೊಂಡ್ರೆ ಒಳ್ಳೆಯದಾ, ಇದನ್ನು ನಾನು ನಿಮಗೆ ತಿಳಿಸಿ ಹೇಳ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.